ಮಾತಾಡು ಕಲ್ಪಿ. ಏನಾಯ್ತೆ? ಮಾತಾಡು ಕಲ್ಪಿ. ಮಾತಾಡು ಕಲ್ಪಿ. ಹಿಂಗಿದ್ಯಾ ಕಲ್ಪಿ? ಮಾತಾಡು. ಎಲ್ಲರೂ ಕೇಳ್ತಾವ್ ಮಾತಾಡಮ್ಮ. ಯಾಕೆ ಹೇಗಿದೆಯೇ? ಮಾತಾಡೆ. ಏನಾಯ್ತು ಕಲ್ಪಿ? ತಲೆಗೆ ಯಾರು ಹೊಡೆದ್ರು? ಏನಾಯ್ತು? ಮಾತಾಡೆ ಕಲ್ಪಿ. ಕಲ್ಪಿ. ಅಯ್ಯೋ ಸುಸ್ತಾಗಿದ್ದಾಳೆ. ನಾವು ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ ಕಣೆ. ನಾವು ಒಂದ್ಸತಿ ನೋಡ್ಕೊಂಡ್ ಬರ್ಬೇಕು ಅಂತಾನು ಹೇಳ್ತಾ ಇದ್ವಿ. ಅದೇನಾಯ್ತು ಹೇಳೆ. ಸುಸ್ತಾಗಿದೆ ಕಲ್ಪಿ, ಯಾಕೆ ಹೇಗಿದ್ಯಾ? ಕಲ್ಪಿ ಮಾತಾಡೆ. ಅಮ್ಮ. ಕಲ್ಪಿ ತಗೋ ಕಲ್ಪಿ, ನೀರ್ ಕುಡಿಯಪ್ಪ. ಮೆತ್ತಿಗೆ. ಅಯ್ಯೋ ಕಲ್ಪಿ. ಅಯ್ಯೋ ಕಲ್ಪಿ ಮಾತಾಡು. ಏನಾಯ್ತು ಹೇಳಮ್ಮ. ಅಯ್ಯೋ ಎಷ್ಟು ಸುಸ್ತಾಗಿದ್ದಾಳೆ. ಮಂಜಿ ಈಗ ಏನು ಕೇಳ್ಬೇಡ ಕಣೆ, ಸುಧಾರಿಸ್ಕೊಳ್ಳಿ. ಕಲ್ಪಿ ಹೇಳಪ್ಪ, ಹೇಳು. ಸುಧಾರಿಸ್ಕೊ. ಮೆತ್ತಿಗೆ ಸುಧಾರಿಸ್ಕೊ, ಹೇಳು ಕಲ್ಪಿ. ನನಗೆ ಗೊತ್ತು ಎಲ್ಲ ಮಾಡ್ಕೊಂಡಿದ್ದ ಕೆಲಸ. ಅಮ್ಮ ಕರ್ಕೊಂಡೋಗಿ ಮಲ್ಗ್ಸೋಣ. ಕಾಫಿ ಬಡ್ಡೆ ತಗೊಂಡೆ ನಾವು ತಲೆ ಹೊಡೆದಿರ್ಬೇಕು. ಎಲ್ಲ ಅವನದೇ ಈ ಕೆಲಸ. ಧರ್ಮಯ್ಯನ್ ಕೆಲಸ ಅಲ್ಲ ಇದು, ದೇವ್ರ ಶಾಪ. ದೇವ ಶಾಪ ಅಲ್ಲ. ಆ ಧರ್ಮಯ್ಯನ್ ಮಗಳನ್ನ ಬಲವಂತವಾಗಿ ಕರ್ಕೊಂಡ್ಬಂದ್ ದೇವದಾಸಿ ಮಾಡೋದಲ್ಲ, ಅದಕ್ಕೆ ದೇವ್ರು ಕೊಟ್ಟಿರೋ ಪ್ರತಿಫಲ ಇದು. ಎಲ್ಲ ಗೊತ್ತುಗಳಿಗೆ ಎಲ್ಲ ಧರ್ಮಯ್ಯ ಅವನೇ ಮಾಡೋದು. ಧರ್ಮಯ್ಯ ಅತ್ತೆ, ಪ್ರಣವ್ ಏನಂದ? ಆಮೇಲೆ ಅವಳು ಬಾತ್ರೂಮ್ ಅಲ್ಲಿದ್ದಾಳೆ. ಏನಂದ? ಅಪ್ಪ ಅಮ್ಮ ಒಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತಿದ್ದಾನೆ. ಲವ್ ಮಾಡಿರೋದು ಅವನು. ಅಪ್ಪ ಅಮ್ಮನ ಪರ್ಮಿಷನ್ ಯಾಕಂತೆ? ಅಮ್ಮಿ ದೇವದಾಸಿ ಆದ ವಿಚಾರದಿಂದ ಹಿಂದೇಟ್ ಹಾಕ್ತಿದ್ದಾನೆ ಅಂತ ಅನ್ಸುತ್ತೆ. ಅಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನಾ? ಹಾಗೇನು ನೇರವಾಗಿ ಹೇಳಿಲ್ವೇ. ಅಪ್ಪ ಅಮ್ಮ ಒಪ್ಪಿದ್ರೆ ನಂದೇನು ಅಡ್ಡಿ ಇಲ್ಲ ಅಂದ. ಅಪ್ಪ ಅಮ್ಮನೊಂದು ಮಾತು ಕೇಳ್ತೀನಿ ಅಂದ. ಬಹುಶಃ ನಮ್ಮನ್ನಲ್ಲಿಂದ ಸಾಗ ಹಾಕೋಕೆ ಹಾರಿಕೆ ಉತ್ತರ ಹೇಳಿರ್ಬೋದು. ಛೆ, ಎಂತ ಅನ್ಯಾಯ. ಯಾರ್ಯಾರ್ದ ದೆಸೆಯಿಂದ ನನ್ನ ಮಗಳಿಗೆ ಅನ್ಯಾಯ ಆಯ್ತು. ಯಾವಳು ದೇವದಾಸ್ ಹರಕೆ ತೀರ್ಸೋಕೆ ನನ್ನ ಮಗಳು ಬಲಿಯಾಗಬೇಕಾಯ್ತು. ನಾನು ನನ್ನ ಮಗಳು ಹೀಗೆ ಜೀವನ ಪರ್ಯಂತ ನರಳ್ತಾನೆ ಇರ್ಬೇಕಾ? ಈ ಮನೇಲಿ ಎಲ್ರಿಗೂ ನರಳಾಟನೆ. ಎಲ್ರಿಗಿಂತ ಜಾಸ್ತಿ ನೋವು ಅನುಭವಿಸಿದ್ದು ನನ್ನ ಮಗಳು. ಅವಳಷ್ಟು ಯಾರು ಅನುಭವಿಸಿಲ್ವೇ? ಅತ್ತೆ, ನಿಮ್ ಮಗಳಷ್ಟೇ ನಿಮ್ಮ ಸೊಸೆನೂ ನೋವು ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಎಷ್ಟು ಅನ್ಯಾಯ ಆಗಿದೆಯೋ ಅಷ್ಟೇ ಅನ್ಯಾಯ ನಿಮ್ಮ ಸೊಸೆಗೂ ಆಗಿದೆ. ನಿಮ್ಮ ಮಗಳಿಗೆ ನ್ಯಾಯ, ಅಗತ್ಯವಾಗಿ ನ್ಯಾಯ ಸಿಗಬೇಕು. ಅದೇ ರೀತಿ ನಿಮ್ಮ ಸೊಸೆಗೂ ನ್ಯಾಯ ಸಿಗಬೇಕು. ಯಾಕತ್ತೆ, ನಿಮ್ಮ ಸೊಸೆ ನಿಮ್ಮ ಮಗಳಲ್ವಾ? ಅವಳಿಗೆ ಅನ್ಯಾಯ ಆದ್ರೆ ನಿಮಗೆ ಬೇಜಾರಾಗಲ್ವಾ? ನನ್ನಿಂದ ನಿನಗೇನು ಅಪಚಾರ ಆಗಿದ್ಯಾ ತಾಯಿ? ನಿಮ್ ಮಗ ಮಾಡಿದ್ದು ನಿಮಗ್ ಗೊತ್ತಿಲ್ವಾ? ಹಾ, ನಿನ್ ದುಡ್ಡು ತಗೊಂಡು ಹೋಗಿದ್ದಾನೆ. ಆದ್ರೆ ನನ್ ಮಗಳಿಗೆ ಆದಷ್ಟು ಅನ್ಯಾಯ ಅದಕ್ಕಿಂತ ಜಾಸ್ತಿ ಅನ್ಯಾಯ ಮಾಡಿದ್ದಾರೆ. ದುಡ್ಡನ್ನೆಲ್ಲ ದೋಚ್ಕೊಂಡು ಓಡ್ ಹೋದ್ಲು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಾವನ್ ಜೊತೆನೋ ಓಡ್ ಹೋದ್ಲು ಅಂತ ಬೇರೆ ಸ್ಟೇಷನ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಟಿವಿಲ್ ಬಂದಿದೆ ಅಂತೆ. ಅತ್ತೆ, ನೀವು ಬೆಂಗಳೂರಿಂದ ಬಂದಾಗ ನಾನು ಕತ್ಲು ಕೋಣೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದು ಇದಕ್ಕೆ. ನಿಮ್ಮ ಮಗ ನನ್ನ ಮೇಲೆ ಕಳ್ಳತನ, ಬೇರೆ ಸಂಬಂಧದ ಆರೋಪ ಹೊರಿಸಿದ್ದಾರೆ. ಮಗ ಮಾಡಿದ ತಪ್ಪನ್ನ ಮುಚ್ಚಿಡೋದಕ್ಕೆ ಮಾವ ನನ್ನನ್ನು ಕತ್ಲು ಕೋಣೆಯಲ್ಲಿ ಕೂರಿಸಿದ್ದಾರೆ. ಯಾಕೆ ಹೇಳಿ? ನನ್ನನ್ನು ಕಳ್ಳಿ ಅಂತ ಪ್ರೂವ್ ಮಾಡೋದಕ್ಕೆ. ನೀವೇ ಹೇಳಿಯತ್ತೆ, ನಾನು ಯಾರ ಹಣ ಕದ್ದಿದ್ದೀನಿ, ಯಾರ ಹಿಂದೆ ಓಡ್ ಹೋಗಿದ್ದೀನಿ, ಆದ್ರ ಮಾಡಿದ್ದೀನ ನಾನು?
ಇಂಥ ಹಲ್ಕ ಕೆಲಸ ಮಾಡಿದ್ದು ನಿಮ್ಮ ಮಗ ಏನ್ ಸಾಚ ಹೇಳಿ? ಅಂತ ದರೋಡೆಕೋರ ಬೆಳ್ಳಂ ಬೆಳಗ್ಗೆ ರಾಜಾರೋಷವಾಗಿ ಓಡಾಡ್ಬೇಕು. ಏನು ತಪ್ಪು ಮಾಡಿದ ನಾನು ಕತ್ಲು ಕೋಣೆಯಲ್ಲಿ ಕೊಳಿಬೇಕು ಅಲ್ವಾ? ಇದು ನಿಮಗೆ ಅನ್ಯಾಯವಾಗಿ ಕಾಣಿಸ್ತಿಲ್ವಾ? ಇವತ್ತಿನಿಂದ ಕತ್ಲು ಕೋಣೆಯಲ್ಲಿ ನಾನಿರಲ್ಲ. ದೇವದಾಸಿ ಅನ್ನೋ ಪ್ರಚಾರದಕ್ಕಿಂತ ಹಾಗದ ಪ್ರಚಾರ ಇನ್ನೂ ಅಪಾಯ, ನೆನ್ಪಿರ್ಲಿ. ಧರ್ಮಯ್ಯ ಕಂತ್ರಿ ನನ್ನ ಮಗ, ಬುದ್ಧಿ ಕಲಿತಾನೆ ಅನ್ಕೊಂಡಿದ್ದೆ, ಕಡೆಗೂ ಅವ್ನ್ ನಾಯಿ ಬುದ್ಧಿನೇ ತೋರಿಸ್ಬಿಟ್ಟ. ಹಂದಿ ಕುಲ್ದವನು. ನೀನ್ ಯಾಕೆ ಯಾವಾಗಲೂ ಅವ್ನ್ ಬೈತೀಯ? ಇದಕ್ಕೆಲ್ಲ ಅವನೇ ತಾನೇ ಕಾರಣ. ಸೊಸೆ ಅಂತ ಬೇಡ, ಮಗ ತಾಳಿ ಕಟ್ಟಿದಾನೆ ಅನ್ನೋ ಪ್ರೀತಿ ಕೂಡ ಇಲ್ಲ ಅವನ್ಗೆ. ಅವ್ನ್ ಕೊಬ್ಬನ್ನ ಹೇಗ್ ಕರ್ಗಿಸ್ಬೇಕು ನನ್ಗೂ ಗೊತ್ತು. ಕೊಬ್ಬಷ್ಟೇ ಅಲ್ಲ, ಅವ್ನ್ ಕೈ ಕಾಲ್ ಮುರಿದು ಮೂಲೆ ಕೂರ್ಸ್ಬೇಕು ಅಂತಾನೆ ನನ್ಗೂ ಗೊತ್ತು. ಮಂಜಿ ನೋಡು, ಇದಕ್ಕೆಲ್ಲ ಧರ್ಮಯ್ಯನ ಮಗ ಕಾರಣ. ಅವನಿಗೆ ತಾಳಿ ಕಟ್ಟಿದ್ದ ತಪ್ಪು. ಹೌದು ಕಣೆ, ಅವ್ನ್ ತಾಳಿ ಕಟ್ಟಿದ್ರಿಂದ ಊರ್ ದೇವ್ರ ಶಾಪ, ಜೊತೆಗೆ ಊರ್ನವ್ರ ಶಾಪ. ಶಾಪನೂ ಇಲ್ಲ, ಬದ್ನೆಕಾಯೂ ಇಲ್ಲ. ಸಾಕು ಸುಮ್ನೆ ಮಂಜಿ. ನಮ್ಮ ಕುಲದಲ್ಲಿ ಯಾರ್ ಮದ್ವೆ ಆಗಿದ್ದಾರೆ ತೋರ್ಸ್ಬಿಡ ನೀನು. ಇಷ್ಟು ಮನೆ ಇಲ್ವಾ? ಯಾರಿಗೆ ಮದ್ವೆ ಆಗಿದೆ? ನಾವೆಲ್ಲ ದೇವ್ರ ಮಕ್ಳು. ಆಯ್ತು, ದೇವ್ರ ಮಕ್ಳೇ. ಇಂಥ ಕುಲದ ಹೆಣ್ಮಕ್ಳೇ ಮದ್ವೆ ಆಗ್ಬೇಕು ಅಂತ ದೇವ್ರೇನ್ ಬರ್ತ್ ಕಳ್ಸಿದಾನ? ಎಲ್ಲಿ ಆ ಪತ್ರ ತೋರ್ಸಿ. ನಿಮ್ಗಿಬ್ರಿಗೂ ಪೋಸ್ಟ್ ಮಾಡ್ಬಿಟ್ಟಿದಾನ ದೇವ್ರು. ಮಂಜಿ, ಮದ್ವೆ ನಮ್ಮಂತವ್ರಿಗಲ್ಲ ಮಗಳೇ. ನೀನೇ ಹೇಳ್ತಾ ಇದ್ದೆ ಆ ಧರ್ಮಯ್ಯನ ಮಗಳನ್ನ ದೇವದಾಸಿ ಮಾಡಬಾರ್ದಾಗಿತ್ತು ಅಂತ. ಯಾಕೆ ಅಂದ್ರೆ ಅವ್ರ ಸಂಪ್ರದಾಯದಲ್ಲಿ ಅದಿಲ್ಲ. ಹಾಗೇನೆ ಕಲ್ಪಿಗೆ ನಾವು ಮದುವೆ ಮಾಡಬಾರ್ದಾಗಿತ್ತು. ನಮ್ಮ ಸಂಪ್ರದಾಯದಲ್ಲಿ ಇದಿಲ್ಲ. ಹಾಗಲ್ಲಪ್ಪ, ಅದು ಬೇರೆ ಇದು ಬೇರೆ. ಅದಂಗೆ ಬೇರೆ ಬೇರೆ ಆಗ್ಬಿಡುತ್ತೆ. ನಮ್ಗೆ ನಮ್ಗಿರ್ಬಾರ್ದ? ನೋಡ, ಕಲ್ಪಿ ಮದ್ವೆ ಆಗಿದ್ದೆ ತಪ್ಪು. ಎಲ್ಲ ದರಿದ್ರ ಧರ್ಮಯ್ಯನ ಮಗನಿಂದಾನೇ ಆಗಿದ್ದು. ಅವನು ನನ್ನ ಮಗಳಿಗೆ ತಾಳಿ ಕಟ್ಟಲಿಲ್ಲ, ನೇಣಾಕ್ತ. ಹೆಂಡತಿನ ಬಾಳಿಸ್ತಾ ಇದ್ದವನು ಮದ್ವೆ ಆದ್ರೆ ಇಷ್ಟು ಬಿಟ್ರೆ ಇಷ್ಟು. ಹರಿ ತುಂಬಾ ಒಳ್ಳೆಯವನಮ್ಮ, ಅದು ನನ್ನ ಜೊತೆ ಇರೋಕೆ ಆಗ್ತಿರ್ಲಿಲ್ಲ. ಅಂದ್ರೆ ನೀನು ಹರಿ ಗಂಡ ಹೆಂಡತಿ ತರ ಇರ್ಲಿಲ್ವಾ? ಇಲ್ಲಪ್ಪ, ನಾನಿದ್ದ ಕತ್ಲು ಕೋಣದಲ್ಲಿ. ಹರಿ ಅವಾಗ ಬಂದು ಊಟ ತಿಂಡಿ ತಂದ್ಕೊಟ್ಟು ಹೋಗ್ತಿದ್ದ. ನಾನಂತೂ ಹೊರಗೆ ಬರ್ತಿರ್ಲಿಲ್ಲ. ಆ ಧರ್ಮಯ್ಯ ನೋಡಿದ್ರೇನು ಭಯದಿಂದ. ಆ ಧರ್ಮಯ್ಯ ನೋಡಿದ್ಮೇಲೆ ನಂಗೆ
ಆಟ ಶುರುವಾಗಿದ್ದು. ಗಂಡ ಆದವನು ಹೆಂಡತಿ ಹತ್ರ ಬರಂಗಿಲ್ಲ ಅಂದ್ರೆ ಇದೆಂತ ಮದುವೆನೆ ಮಂಜೆ? ನಾನು ನನ್ನ ಗಂಡನ ಮುಖ ನೋಡ್ತಾ ಇದ್ದೆ ದಿನಕ್ಕೆ ಒಂದ್ಸರಿನೋ 2 ಸರಿನೋ. ಈ ಸರ್ತಿ ನಾನೇ ನಿನ್ನನ್ ಕರ್ಕೊಂಡು ಹೋಗಲ್ಲ ಬಿಟ್ಬಿಟ್ಟು ಬರ್ತೀನಿ. ಆ ಧರ್ಮಯ್ಯ ಏನಾದ್ರೂ ಮಾತಾಡ್ಲಿ ನಾಲ್ಗೆ ಸೀಳ್ಬಿಡ್ತೀನಿ. ಬೇಡಕ್ಕ, ನಾನಂತೂ ಆ ಕಾಡ್ಮೇಲ್ಗೆ ಎಷ್ಟಕ್ಕೆ ಬರಲ್ಲ. ಏ ಕಲ್ಪಿ, ಹೆದರ್ಕೊಂಡ್ರೆ ಇನ್ನೂ ಹೆದರ್ಸ್ತಾರ ಕಣೆ. ಬೇರೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಕ್ಕ, ಜೀವ ಹೋದ್ರು ಅಲ್ಲಿಗೆ ಮಾತ್ರ ನಾನು ಬರಲ್ಲ. ಕಲ್ಪಿದೊಳ್ಳೆ ಸಮಸ್ಯೆ ಆಯ್ತಲ್ಲೇ. ಸಮಸ್ಯೆ ಏನಿಲ್ಲಮ್ಮ, ಹೊಂದಾಣಿಕೆ ಆಗ್ತಿಲ್ಲ ಅಷ್ಟೇ. ಹಂಗಂದ್ರೆ ಆ ಧರ್ಮಯನ್ ಪೈಕಿ ಜನರಿಗೆ ನಮ್ ಪದ್ಧತಿ ಹಿಡ್ಸೋದಿಲ್ಲ. ಅದಕ್ಕೆ ನಮ್ ತರದವ್ರ ಜೊತೆ ಹೊಂದ್ಕೊಡೋದಕ್ಕೆ ಕಷ್ಟ ಆಗತ್ತೆ. ಮತ್ತೆ ವರ್ಷ ಆ ಧರ್ಮಯ್ಯ ನಮ್ಮೂರ್ಗೆ ಕಾರುಣಿಮೆಗೆ ಹುಡ್ಕೊಂಡ್ ಬರ್ತಾನೆ. ಅದ ಅವನ್ ತಪ್ಪಲ್ಲ, ನಮ್ಮ ತಪ್ಪು. ನಾವು ದೇವ್ರ ಹರಕೆ ಹೆಸರಲ್ಲಿ ಯಾರ ಜೊತೆಗ್ ಬೇಕಾದ್ರೂ ಮಲಗ್ತೀವಿ ಅಂದ್ರೆ ಕೈಯಾಲಿ ಇರೋ ಗಂಡಸರು ಬಿಡ್ತಾರ? ಅದ್ರಲ್ಲಿ ಈ ಧರ್ಮಯ್ಯನು ಒಬ್ಬ. ಅದೆಲ್ಲ ಆಗತ್ತ ಅವ್ರಿಗೆ. ನಮ್ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಆಗಲ್ಲ ಅಷ್ಟೇ. ಮತ್ತೀಗ ಅವಳ ವಿಷಯ ಏನೇ ಮಾಡೋದು? ಅವಳು ಗಂಡನ್ ಮನೆಗ್ ಹೋಗ್ತಾಳೆ. ಹೋಗಲ್ವಂತೆ. ನಾ ಹೋಗೋದೇ ಇಲ್ಲ ಅಂತ ಹಠ ಹಿಡ್ದಿದ್ದಾಳೆ. ನಾನು ಮಾತಾಡ್ದೆ, ಸಾಧ್ಯನೇ ಇಲ್ಲ ಅನ್ಬಿಟ್ಲು. ಆಗಲ್ಲ ಅಂತ ನಾವು ಸುಮ್ನೆ ಬಿಟ್ಬಿಡಕ್ ಆಗತ್ತೇನಮ್ಮ? ಉಪಾಯ ಮಾಡಿ ಬುದ್ಧಿ ಹೇಳಿ ಕಳಿಸ್ಕೊಡ್ಬೇಕು. ಇದು ಅವಳ ಬದುಕಿನ ಪ್ರಶ್ನೆ. ಮಂಜೆ, ನನ್ ಕೇಳ ಅವಳಿಗೆ ಬುದ್ಧಿ ಹೇಳಕ್ ಆಗಲ್ವೇ? ನಾ ಬಾಯಿ ತೆಗೆದ್ರೆ ಗಂಟ್ಲಿಗೆ ಬಾಯಿ ಆಗ್ತಾಳ ಅವಳು. ಕೇಳಲ್ಲ ಅಂದ್ಮೇಲೆ ನೀನ್ ಯಾಕೆ ಹೇಳಕ್ ಹೋಗ್ತೀಯಾ? ನಾನ್ ಹೇಳ್ಕೊತೀನಿ, ಸುಮ್ನೆ ಇದ್ಬಿಡು. ಅವಳು ನನ್ ಮಾತ್ ಕೇಳ್ತಾಳೆ. ಅವಳನ್ ಹೇಗಾದ್ರೂ ಮಾಡಿ ಗಂಡನ್ ಮನೆಗ್ ಕಳಿಸ್ಕೊಡ್ಲೇಬೇಕು. ಇದೆಲ್ಲ ದೇವ್ರ ಶಾಪ. ಈ ಕಡೆ ಹರಕೆನೂ ತಿರ್ಲಿಲ್ಲ, ಅವಳ ಸಂಸಾರ ಏನೂ ಆಗ್ಲಿಲ್ಲ, ದೇವದಾಸಿನೂ ಆಗ್ಲಿಲ್ಲ, ಅಂತರ್ ಪಿಶಾಚಿ ಆಗಿದ್ದಾಳೆ. ಹೀಗಾದ್ರೆ ಮುಂದೆ ಹೇಗೆ? ಮುಂದೆ ಹೇಗೆ ಅಂದ್ರೆ ಅವಳು ಕಾಡು ಮಲ್ಲಿಗೆ ಎಸ್ಟೇಟ್ ಅಲ್ಲಿ ಧರ್ಮಯನ್ ಸೊಸೆ. ನಾಗು, ನೀವು ಬಹಳ ದೊಡ್ಡ ಮನುಷ್ಯ ಆದಿ ಬಿಡಪ್ಪ. ಎಷ್ಟಂದ್ರು ಕಾಪಿ ಎಸ್ಟೇಟ್ ಅವ್ರ ಬೀಗ ತಾನೆ. ಬೀಗನೂ ಇಲ್ಲ, ಬೀಗದ ಕೈಯೂ ಅಲ್ಲ. ಯಾವನೇ ಬೇಕಾ ದೊಡ್ಡಸ್ಗೆ? ಬೇಡ ಅಂದ್ರೆ ಬಿಟ್ಟೋಕ್ಕದೇನು? ಬಹಳ ಶಾಣೆ ಇದ್ದಿ ಬಿಡಪ್ಪ. ಅದಿರ್ಲಿ, ಕಲ್ಪನಾ ಮನೆಗೆ ಬಂದವಳೆ. ಅದ್ರಾಗ ಏನಾಯ್ತು ವಿಶೇಷ? ಮದ್ವೆ ಆದ ಹೆಣ್ಮಗಳು ತೋರ್ ಮನಿ ಬರ್ತಾಳ, ಅದ್ರಾಗ ಏನಾಯ್ತು ವಿಶೇಷ? ಬೇಡ ಬಿಡಪ್ಪ, ದೊಡ್ಡ ಮನಿ ಸೊಸಿ ನಮ್ಗೆ ಯಾಕೆ ಬೇಕಾಕಿ ವಿಚಾರ? ಸೊಸಿತನ ಎಲ್ಲ ಅಳಸೋಗೈತು. ಕಲ್ಪನಾ ವಾಪಸ್ಸು ಕಾಡು ಮಲ್ಲಿಗೆ ಎಸ್ಟೇಟ್ ಹೋಗಲ್ಲ ಅಂತಿದ್ದಾಳೆ. ಬೇಡ ಬಿಡು, ನಿನ್ ಮನಿ ಐತಲ್ಲ. ಏ ತಮಾಷೆ ಮಾಡ್ತೇನೆ ಕಳಣ್ಣ. ಗಂಡ ಹೆಂಡತಿ ಇನ್ನೂ ಕೂಡಿಲ್ವಂತೆ. ಅಂದ್ರ ಕಲ್ಪಿ ಇನ್ನು ಕನ್ಯೆ. ಅಲ್ಲೋ ನಾಗು, ಕನ್ಯಾ ಏನೋ ಸರಿ, ಆದ್ರ ಹರಕೆ ತೀರೋತಲ್ಲೋ. 15 ದಿನದ ಮುಂಚೆ ಸಿಕ್ಕಿದ್ರ ಆ ಧರ್ಮಯ್ಯನ ಮಗಳನ್ನ ಎತ್ತ ಹಾಕೊಂಡ್ ಬರೋ ತ್ರಾಸ ಇರ್ತಿರ್ಲಿಲ್ಲ ನನಗ. ಇನ್ನೊಂದು ಹರಕೆ ಕಟ್ಸಿದ್ರಾಯ್ತು ಮುಂದಿನ ಹುಣ್ಣಿಮೆಗೆ. ಹರಕೆ ಸುದ್ದಿ ಬಿಟ್ಬಿಡೋ ಮಾರಾಯ. ಇನ್ನು ಮುಂದ ಹರಕೆ ನಡೆಯೋ ಹಂಗಿಲ್ಲ. ಸಿ ಬೇರೆ ಬಹಳ ಸ್ಟಿಕ್ ಅದನ. ಇನ್ಸ್ಪೆಕ್ಟರ್ಗ ಕ್ಯಾಕಸ್ ಹೋಗಿ ಹೋಗ್ಯಾನ. ಹಂಗಂತೀಯ? ಸಣ್ಣ ಪುಟ್ಟ ಹರಕೆ ಇರ್ಲಿ, ವರ್ಷಕ್ಕೊಂದ್ಸಲಿ ದೊಡ್ಡ ಗದ್ದಲ ನಡೀತದಲ್ಲ, ಅದು ನಡಿ ಹಂಗಿಲ್ಲ ಇನ್ನು ಮುಂದ. ಏ ಕಾಳಣ್ಣ, ಈ ಹರಕೆ ಜಾತ್ರೆ ಯಾವನಿಗೆ ಬೇಕಾಗೈತೆ? ವ್ಯವಹಾರ ಮಾತಾಡು. ನೋಡು, ಕಲ್ಪು ನನಗೆ ಗಂಡನ ಮನೆ ಬೇಡವಾಗೈತೆ. ಈ ಮಕೇಶ್ವರನ್ಗೆ ಕಲ್ಪಿನ ಕಂಡ್ರೆ ಬಹಳ ಆಸೆ. ಹೆಣ್ಣು ಅಂದ್ರೆ ಬಾಯ್ ಬಿಡ್ತಾನೆ, ಇನ್ನು ಕನ್ಯಾ ಅಂತ ಕೇಳ್ಬೇಕಾ? ಕಲ್ಪಿ ಜೀವನಕ್ಕೂ ಒಂದು ದಾರಿ ಆಗುತ್ತೆ. ವ್ಯವಹಾರ ಮಾತಾಡು. ಆದ್ರ ಮಂಜಿ ಸುದ್ದಿ ನೀನ್ ನೋಡ್ಕೋಬೇಕು, ನನ್ನ ತಂಟೆಗೆ ಬರೋಂಗಿಲ್ಲ ನೋಡು. ಸರಿ ಮಾರಯ್ಯ, ಅದೇನ್ ಮಹಾ. ಮೊದಲು ನೀನು ಮುಕ್ತೇಶ್ವರ ಹತ್ರ ವ್ಯವಹಾರ ಕುದುರಿಸು. ಕಾಳಣ್ಣ, ನನ್ನ ಕಡೆಯಿಂದ ನಿನಗೆ ನಿನ್ನ ಪಾಲು ಇದ್ದೇ ಇದೆ.
ಅದು ಮದುವೆ ಅಲ್ಲ ಕಲ್ಪಿ, ಒಂದು ದಿನದ ಸಂಸಾರ, ದೇವದಾಸಿ ಸಂಸಾರ ಕಣೆ. ನನ್ನ ಹಣೆಲ್ ಬರ್ದಿದ್ದು ಅದೇ. ಕಲ್ಪಿ, ನಾವ್ ಯಾವುದೇ ಕೆಲಸ ಮಾಡಿದ್ರು ಅರ್ಧ ಮಾಡ್ಬಿಟ್ಟು ಬಿಡಬಾರ್ದು, ಪೂರ್ತಿ ಮಾಡಿ ಮುಗಿಸ್ಬೇಕು. ಅಕ್ಕ, ನೀನ್ ಯಾವ ವಿಚಾರ ಹೇಳ್ತಾ ಇದೀಯಾ? ನಿನ್ ಸಂಸಾರದ ವಿಷಯ. ಏನೇ ಆದ್ರೂ ಕಾಡ್ ಮಲ್ಲಿಗೆ ಎಸ್ಟೇಟ್ಗೆ ನೀನ್ ವಾಪಸ್ ಹೋಗ್ಲೇಬೇಕಾಗತ್ತೆ. ಆ ಕೋವಿ ಧರ್ಮಯ್ಯನ್ ಮನೆಗ? ಧರ್ಮಯ್ಯನ್ ಮನೆ ಅಲ್ಲ, ನಿನ್ನ ಗಂಡನ್ ಮನೆ. ನಾನ್ ಹೋಗಲ್ಲ. ಆ ಮದ್ವೆನೂ ಬೇಡ, ಆ ಗಂಡನ್ ಮನೆನೂ ಬೇಡ. ಹಾಗನ್ಬಾರ್ದು ಕಲ್ಪಿ. ಸಂಸಾರ ಅಂದ್ರೆ ತುಂಬಾ ಕಷ್ಟಗಳು ಬರುತ್ತೆ, ಆದ್ರೆ ಅದೆಲ್ಲವನ್ನ ಎದುರಿಸಿ ಗೆಲ್ಬೇಕು. ಸಂಸಾರ ನಡೆಸೋದು ಪುಣ್ಯದ ಕೆಲಸ ಕಣೆ. ಬೇಡಕ್ಕ, ನಂಗೆ ಆ ಪುಣ್ಯದ ಕೆಲಸ ಬೇಕಾಗಿಲ್ಲ. ಕಲ್ಪಿ, ನಿನ್ಗೀಗಾಗ ಅನ್ಸುತ್ತೆ. ನಿನ್ಗೆ ಅದು ಹೊಸ ಮನೆ, ಅವ್ರಿಗೆ ನೀನ್ ಹೊಸ ಹುಡುಗಿ. ಒಬ್ರಿಗೊಬ್ರು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಗತ್ತೆ. ಬರ್ತಾ ಬರ್ತಾ ನೀನೇನು ಅಂತ ಅವ್ರಿಗೆ ಅರ್ಥ ಆಗತ್ತೆ, ಅವ್ರೇನು ಅಂತ ನಿನಗೆ ಅರ್ಥ ಆಗತ್ತೆ. ನನಗೆ ಅರ್ಥ ಆಗಿದೆ. ಅಲ್ಲಿರೋರ್ಗೆ ಯಾರಿಗೂ ನನ್ನನ್ನು ಕಂಡ್ರೆ ಆಗಲ್ಲ ಅಕ್ಕ. ಊಟನೂ ಕೊಡಲ್ಲ ಅಂದ್ರೆ ಅಲ್ಲಿ ಯಾಕಿರ್ಬೇಕು? ಇವೆಲ್ಲ ಒಂದ್ 4 ದಿನ ಅಷ್ಟೇ ಕಲ್ಪಿ. ಆಮೇಲೆ ಅವ್ರ ತಪ್ಪೇನು ಅಂತ ಅವ್ರಿಗೆ ಅರ್ಥ ಆಗತ್ತೆ. ದೊಡ್ಡ ಮನೆ ಸೊಸೆ ಆಗೋದು ಪುಣ್ಯ ಕಣೆ. ಬೇಡಕ್ಕ, ನಂಗೆ ಆ ಪುಣ್ಯದ ಕೆಲಸ ಬೇಕಾಗಿಲ್ಲ. ಆ ಪುಣ್ಯಕ್ಕಾಗಿ ನಾನು ತುಂಬಾ ಆಸೆ ಪಟ್ಟಿದ್ದೆ ಕಲ್ಪಿ. ನಾನು ಸಂಸಾರ ನಡೆಸ್ಬೇಕು, ನನಗೂ ಗಂಡ ಮಕ್ಕಳು ಅಂತ ಇರ್ಬೇಕು ಅಂತ ತುಂಬಾನೇ ಕನ್ಸ್ಕಂಡೆ. ನನ್ನ ಹಣೆಲ್ ಬರ್ದಿರ್ಲಿಲ್ಲ. ಏನ್ ಮಾಡ್ಲಿ? ಮತ್ತೆ ನೀನೇ ಯಾರನ್ನ ಮದ್ವೆ ಆಗಿದೆ ಅಂತ ಹೇಳಿದ್ದೆ ಒಂದ್ಸರಿ. ಅದು ಮದುವೆ ಅಲ್ಲ ಕಲ್ಪಿ, ಒಂದು ದಿನದ ಸಂಸಾರ, ದೇವದಾಸಿ ಸಂಸಾರ ಕಣೆ. ನನ್ನ ಹಣೆಲ್ ಬರ್ದಿದ್ದು ಅದೇ. ನನಗಿಷ್ಟ ಇರ್ಲಿಲ್ಲ. ಆಸೆ ಹುಡ್ಸಿ 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 ಜೀವಂತವಾಗಿ ಸಾಯಿಸ್ಬಿಟ್ರು. ಅಕ್ಕ, ನಾನ್ ಆಸೆ ಪಟ್ಟಿದ್ದು ನನಗ್ ಸಿಗ್ಲಿಲ್ಲ ಕಲ್ಪಿ. ನನ್ ತಂಗಿಗಾದ್ರೂ ಸಿಗ್ಲಿ ಅಂತ ಆಸೆ ಪಡ್ತಿದ್ದೀನಿ. ಬೇಡಕ್ಕ, ನಾನು ನಿನ್ ಜೊತೆಲೇ ಇರ್ತೀನಿ, ಎಲ್ಲೂ ಹೋಗಲ್ಲ.